ಸರ್ಕಾರಿ ಜಮೀನಿನಲ್ಲಿ ದಲಿತ ಸಮುದಾಯದ ಕುಟುಂಬ ವಾಸ ಮಾಡ್ತಿದೆ ಅನ್ನುವಂಥ ಆರೋಪ ಜೆಸಿಬಿ ಮೂಲಕ ಶೆಡ್ ನೆಲಸಮ ಮಾಡಿದ್ದಾರೆ ತಹಶೀಲ್ದಾರ್ ಕುಮಾರಸ್ವಾಮಿ. ಅದರಲ್ಲೂ ದಲಿತ ಸಮುದಾಯಗಳ ಜೀವನವನ್ನು ಕಿತ್ಕೊಂಡಿದ್ದಾರೆ ಅನ್ನುವಂಥ ಆರೋಪ. ಶೆಡ್ನ ನೆಲಸಮ ಮಾಡಿದ್ದಾರೆ ತಹಶೀಲ್ದಾರ್ ಕುಮಾರಸ್ವಾಮಿ ಅನ್ನೋರು. ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದ ಜೆಪಿ ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಸರ್ಕಾರಿ ಜಮೀನಲ್ಲಿ ಹಲವಾರು ವರ್ಷಗಳಿಂದ ವಾಸ ಮಾಡ್ತಿದ್ರು ಅಂತೇಳಿ ನೋಡಿ ಅವ್ರಿಗೆ ರಾತ್ರೋರಾತ್ರಿ ಬಂದು ತಹಶೀಲ್ದಾರ್ ಕುಮಾರಸ್ವಾಮಿ ಜೆಸಿಬಿ ಸಮೇತ ಬಂದು ಪೊಲೀಸರು ಅಧಿಕಾರಿಗಳಿಗೆ ಬಂದು ಶೆಡ್ಡನ್ನು ನೆಲಸಮ ಮಾಡಿಬಿಟ್ರು. ಹೇಳಿಲ್ಲ ಕೇಳಿಲ್ಲ. ಹೇಳಿದ್ದಾರೆ, ನೋಟಿಸ್ ಕೊಡಬೇಕಾಗಿತ್ತು, ಅವ್ರಿಗೆ ಮನವಿ ಮಾಡ್ಕೊಳ್ಬೇಕಾಗಿತ್ತು. ನೋಡಿ ಅಂಬೇಡ್ಕರ್ ಫೋಟೋ ಮರ್ಯಾದಿಲ್ಲವೇನ್ರಿ ಅಂಬೇಡ್ಕರ್ ಅವ್ರಿಗೆ? ಅಧಿಕಾರಿ ಒಬ್ಬ ಸರ್ಕಾರಿ ತಹಶೀಲ್ದಾರ್. ಇದು ಅಂಬೇಡ್ಕರ್ ಅವ್ರಿಗೆ ಮಾಡಿರುವಂಥ ಅಪಮಾನ, ಇದು ಆ ಸಮುದಾಯಕ್ಕೆ ಮಾಡಿರುವಂಥ ಅವಮಾನ, ಇದು ನೋವಾಗ್ತಾ ಇದೆ. ಅವರು ಕಣ್ಣಲ್ಲಿ ಕೈ ತುಳಿತಾ ಇದ್ದಾರೆ. ಎಲ್ಲಿಗೆ ಹೋಗ್ಬೇಕು ನಾವು ಅಂತೇಳಿ ದಲಿತ ಸಮುದಾಯವನ್ನು ನೀವು ಕೀಳಾಗಿ ಕಾಣ್ತಾ ಇದ್ದೀರಿ. ಎಷ್ಟೋ ಜನ ಸರ್ಕಾರಿ ಜಮೀನುಗಳನ್ನು ಗುಳುಂ ಮಾಡಿದ್ದಾರೆ, ಲಪಟಾಯಿಸಿದ್ದಾರೆ. ಬರೀ ಒಂದು 30-40 ಒಂದೆರಡು ಶೆಡ್ ಹಾಕೊಂಡಿದ್ದಕ್ಕೆ ನಿಮಗೆ ಕಣ್ಣು ಕುಕ್ಬಿಡುತ್ತಾ? ಏನು ಮಾಡ್ತಾ ಇದ್ರಿ ಅದರ ಅಂಥದ್ದನ್ನು ಪ್ರಶ್ನೆ ಮಾಡ್ತಿದ್ದಾರೆ ಈಗ ದಲಿತ ಸಂಘಟನೆಯವರು. ಮೋನೇಶ್ ಮತ್ತು ಗಾಳೇಶ್ ಎಂಬುವರು ಇಬ್ಬರು ದಲಿತರು ದೌರ್ಜನ್ಯಕ್ಕೊಳಗಾದವರು. ಇವರಿಗೆ ನಿವೇಶನಗಳಿದ್ದಿಲ್ಲ. ನಿವೇಶನಗಳು ಇಲ್ಲದಂಥ ಸಂದರ್ಭದಲ್ಲಿ ಬೇರೆ ಕಡೆ ಏನಾದರೂ ಬಾಡಿಗೆ ಹೋತಪ್ಪ ಅಂದ್ರೆ ದಲಿತರಿಗೆ ಎಲ್ಲಿ ಬಾಡಿಗೆ ಕೊಡಂಗಿಲ್ಲ. ಆಮೇಲೆ ಏನಾದ್ರು ಶೆಡ್ ಹಾಕಬೇಕಂದ್ರೆ ಯಾವುದೇ ರೀತಿ ಜಾಗ ಇಲ್ಲ. ಇವರಿಗೆ ಅಟ್ರಾಸಿಟಿ ಆಗಿದೆ. ಇವ್ರ ಮೇಲೆ ಅಟ್ರಾಸಿಟಿ ಕಾಯ್ದೆ ಅಡಿ ಜಾಗ ಇಲ್ದರಿಗೆ ಜಾಗ ಕೊಡಬೇಕೆಂಬ ಒಂದು ಸರ್ಕಾರಿ ನಿಯಮ ಇದೆ. ಆ ಪ್ರಕಾರ ಇವ್ರಿಗೆ ಜಾಗ ಇಲ್ಲದೆ ಇರುವುದರಿಂದ ಈ 416 ಸರ್ವೆ ನಂಬರ್ನಲ್ಲಿ ಇಲ್ಲಿ ಮತ್ತು ಗಾಳೇಶ್ ಮತ್ತು ಮೋನೇಶ್ ಇಬ್ಬರು ಕೂಡ 2 ಶೆಡ್ಗಳನ್ನ ಹಾಕೊಂಡಿದ್ರು. ಸುಮಾರು 2 ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡು ಶೆಡ್ಗಳನ್ನ ಹಾಕೊಂಡು ಇಲ್ಲೇ ವಾಸ ಮಾಡ್ಬೇಕಂತ ಅನ್ಕೊಂಡಿದ್ರು. ಆದರೆ ಕಾರಟಗಿ ತಹಶೀಲ್ದಾರ್ ಆದ ಕುಮಾರಸ್ವಾಮಿ ಅವರು ಇವತ್ತು ಬೆಳಗ್ಗೆ ಅಂದರೆ ದಿನಾಂಕ 9/1/2025 ಈ ದಿನ ಬೆಳಗ್ಗೆ 4ರಿಂದ 5 ಗಂಟೆ ಸುಮಾರಿಗೆ ಕುಮಾರಸ್ವಾಮಿ ಅವರು ಜೆಸಿಬಿಯನ್ನು ಕರೆದುಕೊಂಡು ಬಂದು ಈ ಒಂದು ತಮ್ಮ ಒಂದು ಸಿಬ್ಬಂದಿಗಳ ಕಡೆಯಿಂದ ಜೆಸಿಬಿ ಕರ್ಕೊಂಡ್ಬಂದು ಈ ಒಂದು ಶೆಡ್ಗಳನ್ನು ಕಿತ್ತಾಕಿದ್ದಾರೆ, ಡೆಮೊಲೇಷನ್ ಮಾಡಿಸಿದ್ದಾರೆ. ಈ ಒಂದು ಶೆಡ್ನಲ್ಲಿ ನಾವು ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟಿದ್ದೆವು. ಈ ಫೋಟೋ ಅವರು ಹೇಳ್ದೆ ಕೇಳದೆ ಅದನ್ನ ಇವತ್ತು ಡೆಮೊಲೇಷನ್ ಮಾಡಿಸಿ ಅಂಬೇಡ್ಕರ್ ಫೋಟೋ ಹೊಡೆದಾಕಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ. ಈ ಮೊದಲೇ ನಮಗೆ ಕಾರಟಗಿಯ ವಿ ಆದ ದೊಡ್ಡಗೌಡ ಪಾಟೀಲ್ ಅವರು, ಆಮೇಲೆ